ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಹೊಸ ಕಲೆಕ್ಷನ್ಸ್ಗಳು ಬಂದಿದೆ. ಮಾಂಗಲ್ಯ ಸರಗಳಾಗಿರ್ಬೋದು, ಹಾಗೆ ಡೈಲಿ ವೇರ್ ಬ್ಯಾಂಗಲ್ಸ್ ಆಗಿರ್ಬೋದು, ಲಾಂಗ್ ನೆಕ್ಲೆಸ್ ಆಗಿರ್ಬೋದು, ಹಾಗೆ ಇಯರಿಂಗ್ಸ್ ಆಗಿರ್ಬೋದು, ಎಲ್ಲ ಕೂಡ ಹೊಸದಾಗಿ ಸ್ಟಾಕ್ ಬಂದಿದೆ. ಸೊ ಏನೆಲ್ಲ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿದಿನವೂ ಕೂಡ ಇನ್ನು ಮುಂದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ. ಎಲ್ಲ ರೀತಿ ಜ್ಯುವೆಲ್ಲರಿನೂ ಕೂಡ ಹಾಕ್ತೀನಿ. ಗೋಲ್ಡು, ಸಿಲ್ವರು, ಪಂಚಲೋಹ, 1 ಗ್ರಾಮ್ ಗೋಲ್ಡ್, ಆರ್ಟಿಫಿಷಿಯಲ್ ಎಲ್ಲ ಥರನೂ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗಲ್ಲಿ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ ನೋಡಿ. ಎಲ್ಲ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥದ್ದು. ಹಾಗೆ ಗ್ಯಾರಂಟಿನೂ ಕೂಡ ಇರುತ್ತೆ. ಹಾಗೆ ಇಲ್ಲಿ ಪಾಲಿಶು, ವಿತ್ ಪಾಲಿಶು, ವಿತೌಟ್ ಪಾಲಿಶು ಎರಡು ಥರನೂ ಕೂಡ ಸಿಗುತ್ತೆ. ನಿಮಗೇನಾದರೂ ಪ್ರೈಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಲ್ಲ, ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಪ್ರೈಸ್ ಡೀಟೇಲ್ಸು ತಿಳ್ಕೊಬೋದು. ಹಾಗೆ ಅದೇ ನಂಬರಲ್ಲಿ ನೀವು ವಾಟ್ಸಪ್ ಮಾಡಿ ಕೂಡ ಬೈ ಮಾಡ್ಬೋದು. ಇಲ್ಲಿ 1 ಎಳೆದು 2 ಎಳೆದು ಹಾಗೆ ಶಾರ್ಟ್ ಮಾಂಗಲ್ಯ ಸರಗಳು ಡ್ರೆಸ್ ಮೇಲೆಲ್ಲ ಹಾಕೋದಕ್ಕೆ, ಸೊ ಎಲ್ಲ ಥರನೂ ಕೂಡ ಸಿಗುತ್ತೆ. ಇವಾಗ ಏನು ಪ್ರೆಸೆಂಟ್ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಸ್ಟಾಕ್ ಬಂದಿದೆ. ನಿಮಗೇನಾದರೂ ಬೇಕು ಅಂತಂದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ವಾಟ್ಸಪ್ ಮಾಡಿ ಕೇಳಿಕೊಂಡು ಬುಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ವಿತ್ ತಾಲಿನೂ ಬರುತ್ತೆ, ವಿತೌಟ್ ತಾಲಿನೂ ಕೂಡ ಬರುತ್ತೆ. 2 ಥರನೂ ಕೂಡ ಬರುತ್ತೆ ಮಾಂಗಲ್ಯ ಸರದಲ್ಲಿ. ಇವಾಗ ನೀವು ನೋಡ್ತಾ ಇರ್ಬೋದು ಅಂಜಲಿ ಕಟ್ಟಿಂಗು, ಮಧ್ಯದಲ್ಲಿ ಒಂದು ಸ್ವಲ್ಪ ಡಾಟ್ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಈ ಡಿಸೈನ್ಸ್. ಇದರಲ್ಲಿ ಈಗ ತೋರಿಸ್ತಾ ಇರುವಂಥ ಡಿಸೈನಲ್ಲಿ ಸಿಂಗಲ್ ಎಳೆನೂ ಕೂಡ ಇದೆ, ಡಬಲ್ ಎಳೆನೂ ಕೂಡ ಇದೆ. ಹಾಗೆ ವಿತ್ ತಾಲಿ ಬೇಕಂದರೆ ವಿತ್ ತಾಲಿನೂ ತೊಗೋಬೋದು. ವಿತೌಟ್ ತಾಲಿ ಅಂತಂದರೆ ನಿಮಗೆ ತಾಲಿ ಬೇಡ, ಬರೀ ಸರ ಮಾತ್ರ ಬೇಕಂತಂದರೆ ಅದನ್ನು ಕೂಡ ತೊಗೋಬೋದು. ತಾಲಿಗೇನು ಜಾಸ್ತಿ ದುಡ್ಡಾಗಲ್ಲ, 150-200 ರುಪೀಸ್ ಅಷ್ಟೇ ಎಕ್ಸ್ಟ್ರಾ ಆಗುತ್ತೆ. ಹಾಗೆ ಇತ್ತೀಚೆಗಂತೂ ತುಂಬ ಜನ ಈ ಥರ ಆರ್ಟಿಫಿಷಿಯಲ್ ವೇರ್ ಮಾಡ್ತಾ ಇದ್ದಾರೆ. ಚಿನ್ನದ ಇದೆ, ಬಟ್ ಆದರೂ ಕೂಡ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆ ಕಳ್ತನಗಳು ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಈ ಥರ ಸರಗಳನ್ನೇ ಎಲ್ಲ ವೇರ್ ಮಾಡ್ತಾ ಇದ್ದಾರೆ. ಈವನ್ ತಾಲಿನೂ ಕೂಡ ಆರ್ಟಿಫಿಷಿಯಲ್ಲೇ ಹಾಕೊಂಡು ವೇರ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾವೆ ನೋಡಿ ಕಲೆಕ್ಷನ್ಸ್ಗಳು. ಇದು ಅಂತೂ ಸಖತ್ತಾಗಿದೆ. ಡೈಲಿ ವೇರು ಕೂಡ ಮಾಡ್ಬೋದು, ಆಫೀಸ್ಗಳಿಗೆ, ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಕೂಡ ವೇರ್ ಮಾಡ್ಬೋದು. ಹಾಗೆ ಇದೆಲ್ಲ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರೋದ್ರಿಂದ ಅದೇ ರೀತಿ ಭಯ ಇರೋದಿಲ್ಲ. ಇನ್ನು ತಾಲಿನಲ್ಲೂ ಕೂಡ ತುಂಬ ಡಿಸೈನ್ಸ್ಗಳಿದೆ. ಇದು ಕ್ರಿಶ್ಚಿಯನ್ ತಾಲಿ ಬರುತ್ತಲ್ಲ, ಸೊ ಆ ರೀತಿಯಾಗಿ ಇದು ಹಿಂದೂ ತಾಲಿನೇ. ಈ ಥರ ತಾಲಿನಲ್ಲಿ ತುಂಬ ಥರ ವೆರೈಟೀಸ್ ಇದೆ. ನೀವೀಗ ನೋಡ್ಬೋದು ಡಿಸೈನ್ಸು ಕೂಡ ಅಷ್ಟೇ ತುಂಬ ಥರ ಡಿಸೈನ್ಸು ಇದೆ. 2 ತಾಲಿ ಬೇಕಂದರೆ 2 ತಾಲಿನೂ ಕೂಡ ಇದೆ. ಸಿಂಗಲ್ ಅಂದರೆ ಸಿಂಗಲ್ಲು ಕೂಡ ಇದೆ. ಹಾಗೆ ಕಾಸು ಹಾಕಿರ್ತಾರಲ್ಲ ತಾಲಿನ ಕಾಲಿ ಪಕ್ಕ, ಅದು ಕೂಡ ಇದೆ. ಸೊ ಎಲ್ಲ ಥರ ಡಿಸೈನ್ ಆಲ್ಮೋಸ್ಟ್ ಇದೆ. ನಿಮಗೆ ಯಾವ್ದು ಇಷ್ಟ ಆದರೂ ಕೂಡ ನೀವು ಬೈ ಮಾಡ್ಬೋದು. ಈ ಬರೀ ನಿಮಗೆ ತಾಲಿ ಬೇಕಂತಂದರೆ ಬರೀ ಇಷ್ಟೇ ಬೇಕಂದರೆ ಇಷ್ಟನ್ನು ಕೂಡ ಬೈ ಮಾಡ್ಬೋದು. ಇದು ನೋಡಿ, ಆ ಕಡೆ ಈ ಕಡೆ ತಾಲಿ, ಮಧ್ಯದಲ್ಲಿ ಕಾಸಿದೆ. ತುಂಬ ಚೆನ್ನಾಗಿದೆ. ಹಾಗೆ ಇದೆಲ್ಲ ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ನಿಜವಾಗ್ಲೂ ಇದು ಪಂಚಲೋಹದ ಆರ್ಟಿಫಿಷಿಯಲ್ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಪಂಚಲೋಹದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಅದನ್ನು ನಾವು ಯೂಸ್ ಮಾಡ್ತಾ ತುಂಬ ಶೈನಿಂಗ್ ಬರ್ತಾ ಹೋಗುತ್ತೆ. ಸೇಮ್ ಲೈಕೆ ಗೋಲ್ಡೇ ಅಂತ ಅನ್ನಿಸ್ಬಿಡುತ್ತೆ. ಸೊ ಆ ರೀತಿಯಾಗಿರುತ್ತೆ. ಹಾಗೆ ಬಳೆಗಳು ಕೂಡ ಅಷ್ಟೇ. ತುಂಬ ಜನ ಪಾಟ್ಲಿ ಬಳೆಗಳಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಅಂದರೆ ಈ ಥರ ಕಟ್ಟಿಂಗ್ಸ್ ಬಳೆಗಳನ್ನೇ ಪಾಟ್ಲಿ ಬಳೆಗಳು ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ. ಸೊ ಡೈಲಿ ವೇರಿಗೆ ಇದು ಕೂಡ ಅಷ್ಟೇ ಪ್ಯೂರ್ ಪಂಚಲೋಹದ ಬಳೆಗಳಾಗಿರುತ್ತೆ. ಜೊತೆಗೆ ಯಾವುದೇ ರೀತಿ ಬಣ್ಣ ಹೋಗಲ್ಲ, ಕಲರ್ ಹೋಗಲ್ಲ, ಶೇಡ್ ಆಗಲ್ಲ. ನೀವು ಹೆಚ್ಚು ಯೂಸ್ ಮಾಡ್ದಂಗೆ ಅದು ಇನ್ನೂ ಶೈನಿಂಗ್ ಬರ್ತಾ ಹೋಗುತ್ತೆ. ನೀರು ಎಷ್ಟು ಬೀಳ್ತಾ ಇರುತ್ತೋ ಅಷ್ಟು ಶೈನಿಂಗ್ ಬರ್ತಾ ಹೋಗುತ್ತೆ. ಲೈಫ್ ಟೈಮು ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೆ ಬೇಜಾರಾಗುತ್ತೆ ಇದನ್ನು ಯೂಸ್ ಮಾಡಿ. ಸೊ ಅಷ್ಟು ಚೆನ್ನಾಗಿರುತ್ತೆ ಪಂಚಲೋಹದಲ್ಲಿ ಬಳೆಗಳು. ಇಲ್ಲ, ಇದರಲ್ಲಿ ತುಂಬ ಸ್ಟಾಕ್ ಬಂದಿದೆ. ನಿಮ್ಗೆ ಯಾವುದು ಬೇಕಂದ್ರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ತುಂಬ ಡಿಸೈನ್ಸ್ಗಳು ನೋಡ್ತಾ ಇರ್ಬೋದು. ತುಂಬ ವೆರೈಟೀಸು, ತುಂಬ ಡಿಸೈನ್ಸು ಎಲ್ಲ ಕೂಡ ಬಂದಿದೆ. ಸ್ಟೋನ್ ಬ್ಯಾಂಗಲ್ಸು ಕೂಡ ಬಂದಿದೆ. ಸೊ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೆಲ್ಲ ಡೈಲಿ ವೇರಿಗೆ ತುಂಬ ಚೆನ್ನಾಗಿರುತ್ತೆ. ಡಿಸೈನ್ಸ್ಗಳು ಒಂದಕ್ಕಿಂತ ಒಂದೊಂದು ಎಷ್ಟೆಷ್ಟು ಚೆನ್ನಾಗಿದ್ದಾವೆ ನೋಡಿ. ನಿಮಗೆಲ್ಲ ಒಂದೇ ಥರ ಅನ್ನಿಸ್ಬೋದು, ಬಟ್ ಅದೇ ಡಿಸೈನ್ಸ್ ಎಲ್ಲ ಡಿಫ್ರೆಂಟಾಗೇ ಇದೆ. ಇದರಲ್ಲಿ ಪುಟ್ಟು ಲಕ್ಷ್ಮಿಗಳಿದೆ ಈ ಒಂದು ಬ್ಯಾಂಗಲ್ಸಲ್ಲಿ, ನೀವೀಗ ನೋಡ್ತಾ ಇರ್ಬೋದು. ಸೊ ಇಷ್ಟು ಕಲೆಕ್ಷನ್ಸ್ಗಳು ಪ್ರೆಸೆಂಟು, ಇಷ್ಟು ಡಿಸೈನ್ಸ್ಗಳು ಅವೈಲೇಬಲ್ ಇದೆ. ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ 7406363855 ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇತ್ತಂದರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಮಾಡ್ಬೋದು. ಆಲ್ಮೋಸ್ಟ್ ಇವರ ಒಂದು ಪೇಜಲ್ಲಿ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇದೆ. ನಿಮಗೆ ನಿಮ್ಮ ಕಂಫರ್ಟ್ ಝೋನ್ ನೋಡ್ಕೊಳ್ಳಿ. ನಿಮಗೆ ಆನ್ಲೈನ್ ಮಾಡೋಕ್ಕಾದ್ರೆ ಆನ್ಲೈನ್ ಮಾಡಿ, ಅಥವಾ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಮಾಡ್ಬೋದು. ಇನ್ನು ಈ ಥರ ಸರಗಳು ಬಂದು ಒಂಥರ ತುಂಬ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಪ್ರೆಸೆಂಟ್. ಇವಾಗ ಈ ಥರನ ಮರಾಠೀಸು ಜಾಸ್ತಿ ಹಾಕೊತಾರೆ. ಸೊ ಇವಾಗ ಆಲ್ಮೋಸ್ಟ್ ಈಗ ಎಲ್ಲ ಕಡೆಯೂ ಈ ಥರ ಒಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಒಂಥರ ಚೆನ್ನಾಗಿ ಕಾಣುತ್ತೆ. ಆ ವೇರ್ ಮಾಡಿದಾಗ ಲುಕ್ ವೈಸು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಪ್ರೆಸೆಂಟ್ ಸ್ಟಾಕ್ ಬಂದಿದೆ. ಇದರಲ್ಲೂ ಎಷ್ಟು ಡಿಸೈನ್ಸ್ ಇದೆ ಅಷ್ಟು ಡಿಸೈನ್ಸು ಕೂಡ ತೋರಿಸಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಕೊಳ್ಳಿ.
ತುಂಬ ಚೆನ್ನಾಗಿದ್ದಾವೆ, ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಬ್ರೈಡಲ್ ವೇರ್ಗಳಿಗೆ, ಈ ಮದುವೆ ಫಂಕ್ಷನ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೇಳ್ದಂಗೆ ಇದು ಮರಾಠಿ ಸ್ಟೈಲ್ ಅಂತಲೇ ಹೇಳ್ಬೋದು ಸರ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಈ ಥರ ಲಾಂಗ್ ಸರಗಳನ್ನ ಪ್ರತಿಯೊಬ್ಬರು ಕಾಮನ್ನಾಗಿ ಹಾಕ್ತಾರೆ. ಇವಾಗ ಹೆಂಗೆ ನಮ್ಮ ಕಡೆ ಎಲ್ಲ ಕಾಸಿನ ಸರಗಳಾಗಿರ್ಬೋದು, ಸೊ ಈ ರೀತಿ ಹೆಂಗೆ ಜಾಸ್ತಿ ಹಾಕೊತಾರಲ್ಲ, ಸೊ ಆ ಕಡೆ ಈ ಥರ ಸರಗಳು ಸ್ವಲ್ಪ ಯೂಶಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದರಲ್ಲೂ ಕೂಡ ತುಂಬ ಥರ ಡಿಸೈನ್ಸ್ ಇದೆ, ನೀವು ಈಗ ನೋಡ್ತಾ ಇರ್ಬೋದು. ಯಾವುದೇ ಇಷ್ಟ ಆದರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ಪ್ರೈಸ್ ವೈಸ್ ನೋಡೋದಾದರೆ ಆ ಪ್ರೈಸ್ ಏನು ತುಂಬ ಜಾಸ್ತಿ ಏನಿಲ್ಲ, ನಾರ್ಮಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಬೇರೆ ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ನಾರ್ಮಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಷ್ಟ ಆಯಿತು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇವರ ಪೇಜು ಕೂಡ ಇನ್ಸ್ಟಾಗ್ರಾಮಲ್ಲಿದೆ, ಬೇಕಿದ್ರೆ ಅಲ್ಲೂ ಹೋಗಿ ಚೆಕ್ಔಟ್ ಮಾಡಿ. ಅಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ತುಂಬ ಜನ ಇದು ನಮಗೆ ಬೇಕಿತ್ತು, ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನಾನು ಏನು ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅಲ್ಲಿ ಕೇಳಬೇಕಾಗುತ್ತೆ. ಸೊ ಇವಾಗ ನಾನು ವಿಡಿಯೋ ಮಾಡಿದ್ದೀನಿ ಅಂತಂದರೆ ಪ್ರೆಸೆಂಟ್ ಇದೆಲ್ಲ ಸ್ಟಾಕಲ್ಲಿರುತ್ತೆ. ಆ ವಿಡಿಯೋ ಮಾಡಿ ಸ್ವಲ್ಪ ಟೈಮಿಗೆ ತುಂಬ ಜನ ತೊಗೊಂಡು ಖಾಲಿ ಆಗಿರ್ಬೋದು. ಸೊ ಇನ್ ಕೇಸ್ ಬೇಕು ಅಂತಂದರೆ ಮತ್ತೆ ಸ್ಟಾಕ್, ಇವಾಗ ಏನು ತೋರಿಸ್ತಾ ಇದ್ದೀನಿ ಮತ್ತೆ ಸ್ಟಾಕ್ಗಳನ್ನ ರೀಸ್ಟಾಕ್ ಮಾಡಿಸ್ತಾ ಇರ್ತಾರೆ. ಮತ್ತೆ ಬೇಕಂದರೆ ನೀವು ಬೈ ಮಾಡ್ಕೊಬೋದು, ಬಂದಾಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಇದೆಲ್ಲ ಬಂದು ಚಾಂದ್ಬಾಲಿ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ಕರೀತಾರಲ್ಲ, ಸೊ ಆ ಇಯರಿಂಗ್ಸ್ಗಳು ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದ್ದಾವೆ, ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದ್ದಾವೆ. ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ 1 ಗ್ರಾಮ್ ಗೋಲ್ಡ್ ಅನ್ನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಯೂಶ್ವಲಾಗಿ ಜಾಸ್ತಿ ಜನ ಈ ಥರ ಹಾಕಿರ್ತಾರೆ ಓಲೆಗಳನ್ನ, ಬಟ್ ಅದು ಗೋಲ್ಡ್ ಆರ್ಟಿಫಿಷಿಯಲ್ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಪ್ರತಿದಿನವೂ ಕೂಡ ಇನ್ನು ಮುಂದೆ ಆದಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಆದಷ್ಟು ಟ್ರೈ ಮಾಡ್ತೀನಿ ಪ್ರತಿದಿನವೂ ವೀಡಿಯೋ ಹಾಕೋದಕ್ಕೆ. ಹೇಳ್ತೀನಿ ಪ್ರತಿ ಬಾರಿನೂ ಕೂಡ ಹಾಕ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ. ಇನ್ನು ಮುಂದೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವೀಡಿಯೋ ಹಾಕೋದಕ್ಕೆ. ಸೊ ಹಾಗಾಗಿ ಯಾರೆಲ್ಲ ನನ್ನ ಪೇಜನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ದುಡ್ಡು ಕಾಸು ಏನು ಕೊಡೋ ಆಗಿರಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಹಾಕ್ತಾ ಇರ್ತೀನಿ. ನೀವು ಇನ್ ಕೇಸ್ ನಮಗೆ ತೊಗೊಳಕ್ಕಾಗಲ್ಲ ಏನು ನೋಡೋದು ಅಂತಲೂ ಕೂಡ ಅಂದ್ಕೊಬೇಡಿ, ನೋಡಿ ಅಟ್ಲೀಸ್ಟ್ ನೋಡಾದರೂ ಫೀಲ್ ಮಾಡಾದರೂ ಖುಷಿ ಪಡ್ಬೋದಲ್ವ. ಇದು ಚೆನ್ನಾಗಿದೆ ಈ ಥರ ತೊಗೋಬೋದು ಅನ್ನೋದು ಒಂದು ಐಡಿಯಾಸ್ ಆದರೂ ಬರುತ್ತೆ. ಸೊ ಹಾಗಾಗಿ ನೀವು ತೊಗೊಂಡ್ರೆ ಮಾತ್ರ ವಿಡಿಯೋ ನೋಡಬೇಕಂತೇನಿಲ್ಲ, ಜಸ್ಟ್ ಫೀಲಲ್ಲೂ ಕೂಡ ನಮಗೆ ತುಂಬ ಖುಷಿ ಸಿಗುತ್ತೆ ನೋಡೋದ್ರಿಂದನೂ ಕೂಡ ಅಂತಲೇ ಹೇಳ್ತೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವತ್ತಿನ ಕಲೆಕ್ಷನ್ಸ್ ಇಷ್ಟೇ. ಇನ್ನು ಪ್ರತಿದಿನವೂ ಹೇಳ್ದಂಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಗೋಲ್ಡಲ್ಲಾದರೆ ಗೋಲ್ಡಲ್ಲೇ ಕಡಿಮೆ ಗ್ರಾಮ್ಸಲ್ಲಿ ಲಾಂಗ್ ನಕ್ಲೇಸು, ಶಾರ್ಟ್ ನಕ್ಲೇಸು, ಇಯರಿಂಗ್ಸ್ಗಳು, ಫಿಂಗರ್ ರಿಂಗ್ಸ್ಗಳು, ಬ್ಯಾಂಗಲ್ಸ್ಗಳು, ಸೊ ಈ ರೀತಿ ಸ್ಪೆಸಿಫಿಕ್ ಆಗಿ ಯಾವ ಥರ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದೇ ರೀತಿ ವೀಡಿಯೋಸ್ನ ಇನ್ನು ಮುಂದೆ ಮಾಡ್ತಾ ಹೋಗ್ತೀನಿ. ಇವತ್ತಿನ ಕಲೆಕ್ಷನ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.